ಜಲ್ಪ ಮತ್ತು ಜಲ್ಪಿ ಹಾಗೆ ಅನೇಕ ರೀತಿಯಾದಂತಹ ವಾದಗಳು, ಅವುಗಳೆಲ್ಲದರ ಬಗ್ಗೆ ನಾವೀಗ ನೋಡಬೇಕಾಗಿದೆ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧಾ ವಿದುಷಾಂ ಕಥಾ ಅಂತ ಕಥಾಲಕ್ಷಣದಲ್ಲಿ ಆಚಾರ್ಯ ಹೇಳ್ತಾರೆ. ವಾದ, ಜಲ್ಪ, ವಿತಂಡ ಎಂಬುದಾಗಿ ವಿದ್ವಾಂಸರು 3 ರೀತಿಯಾಗಿ ಚರ್ಚೆ ನಡೆಸ್ತಾರಂತೆ. ಅದರಲ್ಲಿ ತತ್ವನಿರ್ಣಯ ಮುದ್ದಿಶ್ಯ ಕೇವಲಂ ಗುರುಶಿಷ್ಯಯೋ ಕಥಾ ಅನ್ಯೇಷಾಮಪಿ ಸತಾಂ ವಾದ. ಕೇವಲ ತತ್ವನಿರ್ಣಯದ ಉದ್ದೇಶ, ಯಾವುದೇ ಇನ್ನೊಬ್ಬರನ್ನು ಸೋಲಿಸಬೇಕು ಇತ್ಯಾದಿ ದುರುದ್ದೇಶವಿಲ್ಲದ ಒಂದು ಚರ್ಚೆ ಏನಿದೆ, ಗುರುಶಿಷ್ಯರ ನಡುವೆ ನಡೆಯಬಹುದು ಅಥವಾ ಬೇರೆ ಸಜ್ಜನರ ನಡುವೆ ನಡೆಯಬಹುದು. ತಥಾ ಅನ್ಯೇಷಾಮಪಿ ಸತಾಂ, ಸಜ್ಜನರ ನಡುವೆ ನಡೀತಿರ್ತದೆ, ಅದಕ್ಕೆ ವಾದ ಅಂತ ಹೇಳ್ತಾರೆ. ವಾ ಸಮಿತೇಹಿ ಶುಭ, ಕೇವಲ ಸಜ್ಜನರ ನಡುವೆ ತತ್ವನಿರ್ಣಯಕ್ಕಾಗಿ ನಡೆಯುವಂತಹ ಚರ್ಚೆಯು ವಾದನೆ ಅಂತ ಹೀಗೆ ಅಲ್ಲಿ ವಿವರ ಇದೆ. ಮುಂದೆ ಜಲ್ಪ ಅಂತೇಳಿ, ಖ್ಯಾತ್ಯಾದ್ಯರ್ಥಂ ಸ್ಪರ್ಧಯಾವ ಸತಾಂ ಜಲ್ಪ ಇತೀರ್ಯತೆ. ಖ್ಯಾತಿಯ ಉದ್ದೇಶಕ್ಕಾಗಿ, ತತ್ವನಿರ್ಣಯದ ಉದ್ದೇಶ ಇಲ್ಲ, ಖ್ಯಾತಿ, ದುಡ್ಡು ಗಳಿಸುವಿಕೆ ಇತ್ಯಾದಿಗಳ ಉದ್ದೇಶಕ್ಕಾಗಿ ಅಥವಾ ಇನ್ನೊಬ್ಬರನ್ನು ಸೋಲಿಸುವ ಉದ್ದೇಶದಿಂದ ಸಜ್ಜನರ ನಡುವೆ ನಡೆಯೋದು. ಇದು ಕೂಡ ಇದರಲ್ಲಿ ಸಜ್ಜನ ಮತ್ತು ದುರ್ಜನರ ಮಿಶ್ರಣ ಇಲ್ಲ, ಎರಡೂ ಪಕ್ಷದವರು ಸಜ್ಜನರೇ ಆಗಿರ್ತಾರೆ. ಅದಕ್ಕೆ ಜಲ್ಪ ಅಂತ ಹೇಳ್ತಾರೆ. ಮುಂದಿಂದು ವಿತಂಡಾತ ಸತಾಮನ್ಯೈಹಿ, ಸಜ್ಜನರು ಮತ್ತು ಅಸಜ್ಜನರ ನಡುವೆ ನಡೆಯುವಂತಹ ಚರ್ಚೆಗೆ ವಿತಂಡ ಅಂತ ಹೀಗೆ ಶಾಸ್ತ್ರದಲ್ಲಿ ಕರೀತಾರೆ. ತತ್ವಮೇಷು ನಿಗೂಹಿತಂ, ಈ ವಿತಂಡ ಮೊದಲಾದ ಪ್ರಸಂಗಗಳಲ್ಲಿ ಅಸಜ್ಜನರ ಎದುರಿಗೆ, ದುರ್ಜನರ ನಡುವೆ, ನಮ್ಮ ಸಂಸ್ಕೃತಿಗೆ ಬಾಹ್ಯರಾದವರ ನಡುವೆ ಈ ತತ್ವಜ್ಞಾನವನ್ನು ಸಜ್ಜನರಾದವರು ವಿವರಿಸೋದಿಲ್ಲ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಹೇಳುವಂತೆ ಸ್ವಸಿದ್ಧಾಂತೆ ಪ್ರಮಾಣಂಚ ಪರಸಿದ್ಧಾಂತ ದೂಷಣಂ ವಕ್ತವ್ಯಂ ಉಭಯಂ ವಾದೇ ಜಲ್ಪೆ ಚೇತಿ ಸತಾಮತಂ. ವಾದ ಮತ್ತು ಜಲ್ಪ ಎರಡರಲ್ಲಿಯೂ ಕೂಡ ಇಬ್ಬರೂ ಪ್ರತಿವಾದಿಗಳು ತಮ್ಮ ತಮ್ಮ ಸಿದ್ಧಾಂತಕ್ಕೆ ಸಾಧಕವಾದ ಪ್ರಮಾಣವನ್ನು ಹೇಳಿ ತಮ್ಮ ಸಿದ್ಧಾಂತವನ್ನು ಸಮರ್ಥಿಸಬೇಕು. ಪರಸಿದ್ಧಾಂತಕ್ಕೆ ಏನು ದೋಷಗಳಿದೆ ಅದನ್ನು ಸೂಚಿಸುವ ಪ್ರಮಾಣಗಳನ್ನು ಕೂಡ ಅಲ್ಲಿ ಹೇಳಬೇಕು. ಸತಾಂ ಸ್ಪರ್ಧಾ ವಿತಂಡ ಸ್ಯಾತ್ ತತ್ವ ವಿಪ್ಲಾವಕೈ ಯದಾ ಮೂಲಪಕ್ಷ ಗ್ರಹಾಪೇತ ವಿತಂಡ ಕವಿಭಿರ್ಮತ. ಬೃಹದಾರಣ್ಯಕ ಭಾಷ್ಯ ಉಪನಿಷತ್ತೇ ಹೇಳುವಂತೆ ಸಜ್ಜನರು ತತ್ವ ವಿಪ್ಲವ ಮಾಡುವ, ಅರ್ಥಾತ್ ನಮ್ಮ ಸಂಸ್ಕೃತಿ, ಧರ್ಮ ಇತ್ಯಾದಿಗಳಿಗೆ ಧಕ್ಕೆ ತರಬೇಕೆಂಬ ದುರುದ್ದೇಶದಿಂದಲೇ ಬಂದವರ ಜೊತೆ ಮಾಡುವ ವಾದಕ್ಕೆ ವಿತಂಡ ಅಂತ ಹೇಳ್ತಾರೆ. ಇಲ್ಲಿ ಸ್ವಪಕ್ಷ ಸ್ಥಾಪನೆ ಇಲ್ಲ, ನಮ್ಮ ಸಿದ್ಧಾಂತ ಏನು ಅಂತ ಅವರಿಗೆ ನಾವು ತಿಳಿ ಹೇಳಬೇಕಾದ ಕಾರಣ ಇಲ್ಲ. ಕೇವಲ ಅವರನ್ನ ವಾಗ್ಜಾಲದಿಂದ ಖಂಡಿಸಿ ಅವರ ಮತವನ್ನು ಖಂಡಿಸಿದರೆ ಸಾಕು. ಅಸಜ್ಜನರು ಅವರು ತಮ್ಮ ಸ್ವಪಕ್ಷವನ್ನು ಬೇಕಾದ್ರೆ ಸ್ಥಾಪನೆ ಮಾಡಿಕೊಳ್ಳಿ, ನಾವು ನಮ್ಮ ಸಜ್ಜನರಾದವರು ತಮ್ಮ ಪಕ್ಷವನ್ನು ಸ್ಥಾಪಿಸಬೇಕಾಗಿಲ್ಲ. ಇದಕ್ಕೆ ವಿತಂಡ ಅಂತ ಹೀಗೆ ಹೇಳ್ತಾರೆ. ಇದರಲ್ಲಿ ಪರಪಕ್ಷ ನಿರಾಕರಣ ಪೂರ್ವಕ ಸ್ವಪಕ್ಷ ಸ್ಥಾಪನೆ ಇರ್ತಿರ್ತದೆ. ಆದ್ದರಿಂದ ವಿತಂಡ ಚರ್ಚೆಗೆ ಜಲ್ಪ ವಿತಂಡ ಅಂತ ಕೂಡ ಹೇಳ್ತಾರೆ. ಭಾಗವತ ತಾತ್ಪರ್ಯ ಹೇಳುವಂತೆ ಅನ್ಯಥಾ ಜ್ಞಾನ ಹೇತುರ್ಯ ವಾಗ್ಸಾ ಜಲ್ಪಿ ಪ್ರಕೀರ್ತಿತ. ಜಲ್ಪ ಅಂದ್ರೆ ಅದು ಹಿಂದಿಂದು ನಾವು ನೋಡಿದ್ದು, ಸಜ್ಜನರ ನಡುವೆ ಖ್ಯಾತಿ, ಧನ ಸಂಪಾದನೆ ಮೊದಲಾದವುಗಳ ನಡುವೆ ಮೊದಲಾದ ಕಾರಣಕ್ಕಾಗಿ ನಡೆಯುವ ಒಂದು ಚರ್ಚೆ, ಅದು ಜಲ್ಪ. ಜಲ್ಪಿ ಅಂತ ಅಂದ್ರೆ ಅನ್ಯಥಾ ಜ್ಞಾನಕ್ಕೆ ಕಾರಣವಾದ, ಭ್ರಾಂತಿಗೆ ಕಾರಣವಾದ ಒಂದು ಶಾಸ್ತ್ರ ಅಥವಾ ಚರ್ಚೆ, ಇದಕ್ಕೆ ಜಲ್ಪಿ ಅಂತ ಹೇಳ್ತಾರೆ. ಜಲ್ಪ್ಯಾವೃತಂ ನಿಶಿ ಶಯಾನಂ ಅತಿಕ್ರಮೇಣ ಅಂತ ಭಾಗವತದಲ್ಲಿ ಅದರ ಪ್ರಯೋಗ ಇದೆ. ಅದಕ್ಕೆ ತಂತ್ರಮಾಲಾ ಅನ್ನುವ ಗ್ರಂಥವನ್ನು ಆಚಾರ್ಯ ಉದ್ಧರಿಸಿ ಜಲ್ಪಿ ಅಂದ್ರೆ ಅನ್ಯಥಾ ಜ್ಞಾನಕ್ಕೆ ಕಾರಣವಾದ ಶಾಸ್ತ್ರ ಅಥವಾ ಚರ್ಚೆ ಅಂತ ಅರ್ಥ ಹೇಳಿದ್ದಾರೆ.